ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಒಂದು ದೊಡ್ಡ ಸಿನಿಮಾದ ಗೆಲುವು ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೊಸ ಹುರುಪು, ಹೊಸ ಉತ್ಸಾಹವನ್ನು ತುಂಬುತ್ತೆ. ನಟ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಕಲೆಕ್ಷನ್ ವಿಚಾರದಲ್ಲಿ ಮಾತ್ರ ಅಲ್ಲ, ಜನರ ಪ್ರತಿಕ್ರಿಯೆ ವಿಚಾರದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಿಗಿನ ಗೆಲುವನ್ನು ಸಾಧಿಸಿದೆ. ಕಾಟೇರ ಸಿನಿಮಾದ ಈ ಗೆಲುವು ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಗೆಲುವು ಸಿಕ್ಕಂತಾಗಿದೆ. ಬಂಧುಗಳ, ಹಿಂದಿನಿಂದಲೂ ಕೂಡ ಸಿನಿಪ್ರಿಯರು ಹೇಳ್ತಿದ್ದಂತ ಮಾತೇನಪ್ಪ ಅಂದ್ರೆ, ಸ್ಟಾರ್ ನಟರು ನಮ್ಮ ಮಣ್ಣಿನ ಸೊಗಡಿನ ಸಿನಿಮಾವನ್ನ ಮಾಡಬೇಕು, ನಮ್ಮ ನೆಲದಲ್ಲಿ ಆದಂತ ಹೋರಾಟದ ಕಥಾನಕವನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಬೇಕು ಅಂತ. ಅಂಥದ್ದೇ ಕೆಲಸವನ್ನ ಮಾಡಿದಂತ ಸಿನಿಮಾ ಅಂದ್ರೆ ಅದು ಕಾಟೇರ. ಕಾಟೇರ ಬರೀ ಸಿನಿಮಾ ಮಾತ್ರ ಅಲ್ಲ, ಜನರ ಬದುಕನ್ನ ತೋರಿಸುವಂತ ಕೆಲಸವನ್ನ ಮಾಡಿದೆ. ನಮ್ಮ ಈ ದರಿದ್ರ ವ್ಯವಸ್ಥೆಗೆ ಕನ್ನಡಿ ಹಿಡಿಯುವಂತ ಕೆಲಸವನ್ನ ಮಾಡಿದೆ. ಈ ಕಾರಣಕ್ಕಾಗಿ ಜನ ದೊಡ್ಡ ಮಟ್ಟಿಗಿನ ಗೆಲುವನ್ನ ನೀಡಿದ್ದಾರೆ. ಬಂಧುಗಳೇ, ಸ್ಟಾರ್ ನಟರು ಇಂತಹ ಮಣ್ಣಿನ ಸೊಗಡಿನ ಸಿನಿಮಾ ಮಾಡಿದಾಗ ಅಥವಾ ನಮ್ಮ ಮಣ್ಣಿನ ಕಥೆಯನ್ನ ಜನರಿಗೆ ತಲುಪಿಸಿದಾಗ ಜನ ಥಿಯೇಟರ್ಗೆ ಬರೋದಕ್ಕೆ ಶುರು ಮಾಡ್ಕೊಳ್ತಾರೆ. ಯಾವಾಗ ಸ್ಟಾರ್ ನಟರು ಇಂತಹ ಸಿನಿಮಾಗಳನ್ನ ಮಾಡ್ತಾರೋ ಹೊಸ ಹೊಸ ತಂಡಕ್ಕೂ ಕೂಡ ಒಂದು ರೀತಿಯಲ್ಲಿ ಹುರುಪನ್ನ ನೀಡುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾನು ಕಾಟೇರ ಸಿನಿಮಾದ ಕಲೆಕ್ಷನ್, ಕಾಟೇರ ಸಿನಿಮಾದ ಗೆಲುವಿನ ವಿಚಾರಕ್ಕೆ ಆನಂತರ ಬರ್ತೀನಿ. ಆರಂಭದಲ್ಲಿ ಒಂದು ವಿಚಾರವನ್ನ ಹೇಳಿ ಆನಂತರ ಆ ಎಲ್ಲ ಸಂಗತಿಯನ್ನ ಕೂಡ ಗಮನಿಸೋಣ. ಬಂಧುಗಳೇ, ನಾನು ಆಗ್ಲೇ ಹೇಳಿದ ಹಾಗೆ ಹೆಚ್ಚೆಚ್ಚು ಮಣ್ಣಿನ ಸೊಗಡಿನ ಸಿನಿಮಾಗಳು ಬರಬೇಕು. ಸ್ಟಾರ್ ನಟರು ಇಂತಹ ಸಿನಿಮಾಗಳನ್ನ ಮಾಡಿ ಗೆಲುವನ್ನ ಸಾಧಿಸಿದಾಗ ಹೊಸ ಹೊಸ ತಂಡದವರು ಕೂಡ ಅಂಥದ್ದೇ ಮನಸ್ಸನ್ನ ಮಾಡ್ತಾರೆ. ಇದೀಗ ಆ ಸಾಲಿನಲ್ಲಿ ಮೊದಲು ನಿಲ್ಲುವಂತಹ ಸಿನಿಮಾ ಅಂದ್ರೆ ನಟ ಗೌರಿಶಂಕರ್ ಅಭಿನಯದ ಕೆರೆಬೇಟೆ ಎನ್ನುವಂತಹ ಸಿನಿಮಾ. ಬಂಧುಗಳೇ, ಈ ಹಿಂದೆ ಕಾಂತಾರ ಸಿನಿಮಾ ಕರಾವಳಿ ಭಾಗದ ಸಂಸ್ಕೃತಿಯನ್ನ ಬಿಂಬಿಸುವಂತ ಕೆಲಸವನ್ನ ಮಾಡಿದ್ರೆ, ಈ ಕೆರೆಬೇಟೆ ಎನ್ನುವಂತಹ ಸಿನಿಮಾ ಮಲೆನಾಡಿನ ಸಂಸ್ಕೃತಿ, ಮಲೆನಾಡಿನ ಬದುಕು, ಅವರ ಜೀವನ ಎಲ್ಲವನ್ನೂ ಕೂಡ ಜನರ ಮುಂದಿಡುವಂತ ಕೆಲಸವನ್ನ ಮಾಡ್ತಾ ಇದೆ. ನೀವು ಇಲ್ಲಿಯವರೆಗೆ ಈ ಸಿನಿಮಾದ ಟೀಸರ್ನ ನೋಡಿಲ್ಲ ಅಂದ್ರೆ ದಯವಿಟ್ಟು ಟೀಸರ್ನ ನೋಡ್ಕೊಂಡು ಬನ್ನಿ, ಆನಂತರ ಸಿನಿಮಾದ ಬಗ್ಗೆ ನೀವೇ ಹೇಳ್ತೀರಿ. ನಮಗೆ ತಕ್ಷಣಕ್ಕೆ ಈ ಕಾಂತಾರ ಸಿನಿಮಾ ನೆನಪಾಗೋದಿಕ್ಕೆ ಶುರುವಾಗತ್ತೆ. ಅಲ್ಲಿ ಬೇರೆ ರೀತಿಯಾದಂಥ ಮಣ್ಣಿನ ಸೊಗಡು, ಸಂಸ್ಕೃತಿಯನ್ನು ಬಿಂಬಿಸುವಂತ ಕೆಲಸವನ್ನ ಮಾಡಿದ್ರೆ, ಇಲ್ಲಿ ಇನ್ನೊಂದು ಭಾಗದ ಸಂಸ್ಕೃತಿಯನ್ನು ಬಿಂಬಿಸುವಂತ ಕೆಲಸವನ್ನ ಈ ಸಿನಿಮಾದ ಮೂಲಕ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಮಲೆನಾಡಿನ ರೈತಾಪಿ ಜನರು ವರ್ಷಕ್ಕೊಮ್ಮೆ ಕೆರೆಬೇಟೆ ಅಂತ ನಡೆಸ್ತಾರೆ. ಆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಮಲೆನಾಡಿನ ಭಾಗದ ಒಂದಷ್ಟು ಸಮಸ್ಯೆ, ಅಲ್ಲಿಯ ಜನರ ಜೀವನ, ಹಾಗೆ ಅಲ್ಲಿಯ ಬೇರೆ ಬೇರೆ ಒಂದಷ್ಟು ಸಂಗತಿಯನ್ನ ಈ ಸಿನಿಮಾ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಹಿಂದೆ ರಾಜಹಂಸ ಸೇರಿದಂತೆ ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂತ ಗೌರಿಶಂಕರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡ್ರೆ, ರಾಜ್ಗುರು ಎನ್ನುವಂತ ಪ್ರತಿಭಾನ್ವಿತ ವ್ಯಕ್ತಿ ಈ ಸಿನಿಮಾಗೆ ಆಕ್ಷನ್ ಕಟ್ ಅನ್ನ ಹೇಳ್ತಾ ಇದ್ದಾರೆ. ಏನೋ ಬಹಳ ದೊಡ್ಡದಾಗಿರುವಂತಹ ತಂಡವೇ ಇದೆ. ಈ ತಂಡದ ಮೇಲಿನ ಭರವಸೆ ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗಷ್ಟೇ ಮಲ್ಲತಳ್ಳಿ ಕೆರೆದಂಡೆಯಲ್ಲಿ ವಿಭಿನ್ನವಾಗಿ ಟೀಸರ್ ಅನ್ನ ಲಾಂಚ್ ಮಾಡಲಾಯಿತು. ನಟ ಧನಂಜಯ್, ತೂಗುದೀಪ್ ದಿನಕರ್ ಇವರೆಲ್ಲರೂ ಕೂಡ ಟೀಸರ್ ಅನ್ನ ಲಾಂಚ್ ಮಾಡಿದ್ದಾರೆ. ಈ ಸಿನಿಮಾದ ಟೀಸರ್ ಅನ್ನ ನೋಡ್ಕೊಂಡು ಬಂದು ಆನಂತರ ನೀವು ಕಮೆಂಟ್ ಮಾಡಿ, ನಿಮಗೆ ಹೇಗೆ ಅನಿಸ್ತು ಈ ಸಿನಿಮಾದ ಟೀಸರ್ ಅಂತ. ನನಗಂತೂ ಅನಿಸ್ತಾ ಇದೆ, ಇಂತಹ ಸಿನಿಮಾಗಳು ಹೆಚ್ಚೆಚ್ಚಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು. ಆಗ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇನ್ನೂ ಎತ್ತರಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಈ ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನ ನಾವು ನೋಡ್ತಾನೆ ಇದ್ವಿ ಬಿಡಿ, ಫ್ಯಾಂಟಸಿ ಕಥೆಗಾಗಿರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಸಿನಿಮಾಗಳು. ಆದರೆ ಹೆಚ್ಚೆಚ್ಚಾಗಿ ನಮ್ಮ ಮಣ್ಣಿನ ಸೊಗಡು, ನಮ್ಮ ಸಂಸ್ಕೃತಿ, ನಮ್ಮತನ, ನಮ್ಮ ಮಣ್ಣಿನ ಕತೆ, ಇದನ್ನ ಜನರ ಮುಂದಿಡುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಆಗ ಈ ಸಿನಿಮಾಗಳು ಜನರಿಗೆ ಇನ್ನಷ್ಟು ಹತ್ತಿರ ಆಗುತ್ತೆ. ಆ ಸಾಲಿನಲ್ಲಿ ನಿಲ್ಲುವಂತಹ ಸಿನಿಮಾ ಅಂದ್ರೆ ಕೆರೆಬೇಟೆ. ಈ ಕೆರೆಬೇಟೆ ಸೇರಿದಂತೆ ಒಂದಷ್ಟು ಹೊಸ ತಂಡಗಳು ಈ ಮಣ್ಣಿನ ಸೊಗಡಿನ ಸಿನಿಮಾಗಳನ್ನ ಮಾಡೋದಕ್ಕೆ ಧೈರ್ಯ ತುಂಬುವಂತ ಕೆಲಸವನ್ನ ಇದೀಗ ಕಾಟೇರ ಸಿನಿಮಾ ಮಾಡಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದೀಗ ಕಾಟೇರ ಕಲೆಕ್ಷನ್ ವಿಚಾರಕ್ಕೆ ಬರೋಣ. ಬಂಧುಗಳೇ, ಕಾಟೇರ ಕೇವಲ ಒಂದು ವಾರದಲ್ಲಿ 100 ಕೋಟಿಯಷ್ಟು ದುಡಿಮೆಯನ್ನ ಮಾಡಿದೆ. ಈ ಮೂಲಕ ಕನ್ನಡದ ಮತ್ತೊಂದು ಸಿನಿಮಾ 100 ಕೋಟಿ ಕ್ಲಬ್ಗೆ ಸೇರಿದೆ. ಮೊದಲ ದಿನದ ಕಲೆಕ್ಷನ್ 19.79 ಕೋಟಿ, 2 17.35, ಮೂರನೇ ದಿನ 20.94, ನಾಲ್ಕನೇ ದಿನ 18.26, ಐದನೇ ದಿನ 9.24, 6 9.78, 7 9.52, ಒಟ್ಟಾರೆಯಾಗಿ 104.58 ಕೇವಲ ಒಂದು ವಾರಕ್ಕೆ. ಒಟ್ಟಾರೆಯಾಗಿ ಈಗಾಗಲೇ ರಿಲೀಸ್ ಆಗಿ 10 ದಿನ ಆಯಿತು. ಸದ್ಯದ ಕಲೆಕ್ಷನ್ 110 ಕೋಟಿ. 9ನೇ ದಿನವೂ ಕೂಡ 3.25 ಕೋಟಿಯಷ್ಟು ಹಣ ದುಡಿಮೆ ಮಾಡಿದೆ. ಸಿನಿಮಾದ ಬಜೆಟ್ ಹೆಚ್ಚು ಕಡಿಮೆ 45ರಿಂದ 50 ಕೋಟಿ. ಈಗಾಗಲೇ ಇನ್ನು 50 ಕೋಟಿ ಎಕ್ಸ್ಟ್ರಾ ಪ್ರಾಫಿಟ್ ಎನ್ನುವಂತ ಮಾತು ಇದೀಗ ಕೇಳಿ ಬರ್ತಾ ಇದೆ. ಈ KGF 2 ಜೊತೆಗೆ ಕಂಪೇರ್ ಮಾಡಿದ್ರೆ KGF 2 ಕರ್ನಾಟಕದಲ್ಲಿ ಅಂದ್ರೆ ಅದು ಪ್ಯಾನ್ ಇಂಡಿಯಾ ಸಿನಿಮಾ, ಬರೀ ಕರ್ನಾಟಕ ಕಲೆಕ್ಷನ್ ವಿಚಾರ ತೆಗೆದುಕೊಂಡ್ರೆ 8 ದಿನದಲ್ಲಿ 100 ಕೋಟಿ ಕ್ರಾಸ್ ಆಗಿತ್ತು. ಆದರೆ ಅಪ್ಪಟ ಕನ್ನಡ ಮಣ್ಣಿನ ಸಿನಿಮಾ ಕಾಟೇರ ಕೇವಲ 7 ದಿನದಲ್ಲಿ 100 ಕೋಟಿಯನ್ನ ಕ್ರಾಸ್ ಆಗಿದೆ. ಇದು ಒಂದು ವಿಶೇಷ. ಆದರೆ
ಇನ್ನೊಂದು ಈ 100 ಕೋಟಿ ಕ್ಲಬ್ನ ಸಿನಿಮಾಗಳನ್ನು ಗಮನಿಸ್ತು ಹೋಗೋದಾದ್ರೆ ಟಾಪ್ 1 KGF 2, ಅದಾದ ಬಳಿಕ ಕಾಂತಾರ, ಅದಾದ ಬಳಿಕ KGF 1, ಅದಾದ ಬಳಿಕ ವಿಕ್ರಾಂತ್ ರೋಣ, ಅದಾದ ಬಳಿಕ ಜೇಮ್ಸ್, ಅದರ ನಂತರದ ಸ್ಥಾನ 777 ಚಾರ್ಲಿ ಇತ್ತು. ಆ ಸ್ಥಾನವನ್ನು ಇದೀಗ ಕಾಟೇರ ಆಕ್ರಮಿಸಿಕೊಂಡಿದೆ. ಕಲೆಕ್ಷನ್ ಇದೇ ರೀತಿಯಾಗಿ ಮುಂದುವರೆದ್ರೆ ಜೇಮ್ಸ್, ವಿಕ್ರಾಂತ್ ರೋಣ ಹಂತಕ್ಕೆ ಕಾಟೇರ ಸಿನಿಮಾ ಬರುತ್ತೆ. ಹಾಗೆ ಈ ಮೇಲೆ ಹೇಳಿದ್ನಲ್ಲ, ಎಲ್ಲ ಸಿನಿಮಾಗಳು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾಗಳು. ಒಟ್ಟಾರೆ ಕಲೆಕ್ಷನ್ ಹೇಳಿದ್ದು ಪ್ಯಾನ್ ಇಂಡಿಯಾ ಕಲೆಕ್ಷನ್. ಆದರೆ ಕಾಟೇರ ಕೇವಲ ಕರ್ನಾಟಕದಲ್ಲಿ ಮಾತ್ರ, ಇತ್ತೀಚೆಗೆ ವಿದೇಶದ ಒಂದಷ್ಟು ಭಾಗದಲ್ಲೂ ಕೂಡ ರಿಲೀಸ್ ಆಗಿದೆ. ಕೇವಲ ಕನ್ನಡ ಮಣ್ಣಿನಲ್ಲಿ ರಿಲೀಸ್ ಆಗಿ 100 ಕೋಟಿ ಸಾಧನೆ ಮಾಡೋದು ಅಂದ್ರೆ ಸಾಮಾನ್ಯವಾದಂಥ ಸಂಗತಿ ಅಲ್ಲವೇ ಅಲ್ಲ. ಸದ್ಯ ಕಾಟೇರ ಕಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ಆಗ್ತಿತ್ತು, ನೀವೆಲ್ಲರೂ ಕೂಡ ಗಮನಿಸಿರಬಹುದು. ರಾಕ್ಲೈನ್ ವೆಂಕಟೇಶ್ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಅದಾದ ಬಳಿಕ ಸಿನಿಮಾ ತಂಡದವರೇ ಈಗಾಗಲೇ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಸಿನಿಮಾ ಬಹಳ ಚೆನ್ನಾಗಿ ಹೋಗ್ತಾ ಇದೆ, ಕಲೆಕ್ಷನ್ ಕೂಡ ಬಹಳ ನೀಟಾಗಿ ಹೋಗ್ತಾ ಇದೆ, ನಾವು ನಿಮ್ಮ ಮುಂದೆ ಇಟ್ಟಿರುವಂತಹ ಅಂಕಿಅಂಶ ಎಲ್ಲವೂ ಕೂಡ ಸತ್ಯ ಎನ್ನುವಂಥ ವಿಚಾರವನ್ನ ಸಿನಿಮಾ ತಂಡದವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ನು ಯಾಕೆ ಕಾಟೇರ ನೋಡಬೇಕು ಅಥವಾ ಕಾಟೇರ ಗೆಲುವನ್ನ ಸಾಧಿಸ್ತು ಅಂದ್ರೆ, ಒಂದು ನಾನು ಹಿಂದಿನಿಂದಲೂ ಕೂಡ ಹೇಳ್ತಾ ಇದ್ದೆ, ಯಾವಾಗಲೂ ಕೂಡ ಜನರನ್ನ ಬಡಿದೆಬ್ಬಿಸುವಂತ ಕೆಲಸವನ್ನ ಸಿನಿಮಾ ಮಾಡಬೇಕಾಗತ್ತೆ. ಜನರಲ್ಲಿ ಒಂದು ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಪ್ರಶ್ನೆ ಮಾಡುವಂತ ಮನಸ್ಥಿತಿಯನ್ನು ನಾವೆಲ್ಲರೂ ಕೂಡ ಕಳ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲದಕ್ಕೂ ಕೂಡ ತಲೆಬಾಗಿ ನಿಂತ್ಕೊಂಡು ಬಿಡ್ತೀವಿ. ಈ ಕಾರಣಕ್ಕಾಗಿ ರಾಜಕಾರಣಿಗಳು ನಮ್ಮ ತಲೆ ಮೇಲೆ ಹತ್ತಿ ಸವಾರಿ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಆದರೆ ಈ ಸಿನಿಮಾ ನಮಗೆ ಹೋರಾಟದ ಗುಣವನ್ನ ಬೆಳೆಸುತ್ತೆ, ಧೈರ್ಯವಾಗಿ ಪ್ರಶ್ನೆ ಮಾಡುವಂತ ಮನೋಭಾವವನ್ನು ಬೆಳೆಸುವಂತ ಕೆಲಸವನ್ನ ಮಾಡುತ್ತೆ. ನಮ್ಮ ಹಿಂದಿನ ಒಂದಷ್ಟು ದರಿದ್ರ ವ್ಯವಸ್ಥೆಗೆ ಕನ್ನಡಿ ಹಿಡಿಯುವಂತ ಕೆಲಸವನ್ನ ಮಾಡುತ್ತೆ. ಈ ಉಳ್ಳವರು ಅದೇ ರೀತಿಯಾಗಿ ಬಡವರ ನಡುವಿನ ಹಿಂದಿನ ಒಂದಷ್ಟು ಸಂಘರ್ಷ ಇತ್ತಲ್ಲ, ನಾವು ಅದನ್ನೆಲ್ಲ ಕೇಳಿದ್ವಿ ಬಿಟ್ಟರೆ ಸರಿಯಾದ ರೀತಿಯಲ್ಲಿ ಗಮನಿಸಿರಲಿಲ್ಲ. ಆದರೆ ಈ ಸಿನಿಮಾ ಅದೆಲ್ಲವನ್ನು ಕೂಡ ನಮಗೆ ಬಹಳ ನೀಟಾಗಿ ತೋರಿಸುವಂತ ಕೆಲಸವನ್ನ ಮಾಡಿದೆ. ಅದೆಲ್ಲಕ್ಕಿಂತ ಈ ಸಿನಿಮಾ ಪದೇ ಪದೇ ನಮ್ಮೊಳಗೆ ಒಂದು ಏನು ಹೇಳ್ತೀವಿ, ಜಾತಿ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡಿದೆ. ನಮ್ಮ ಉದ್ಯೋಗದ ಆಧಾರದ ಮೇಲೆ ಜಾತಿ ಬಂದಿದೆ ಹೊರತಾಗಿ ಈ ಜಾತಿಯನ್ನ ಇಟ್ಕೊಂಡು ನಾವು ಇನ್ನೊಂದೇನೋ ಸಾಧನೆ ಮಾಡೋದಕ್ಕೆ ಹೋಗಬಾರ್ದು. ನಾವೆಲ್ಲರೂ ಕೂಡ ಮನುಷ್ಯರೇ ಎನ್ನುವಂಥ ಸಂದೇಶವನ್ನು ಈ ಸಿನಿಮಾ ಸಾರಿ ಸಾರಿ ಹೇಳುವಂಥ ಕೆಲಸವನ್ನ ಮಾಡುತ್ತೆ. ನಾವು ಮನುಷ್ಯರಾಗಿ ಯೋಚನೆ ಮಾಡಬೇಕು, ಮನುಷ್ಯತ್ವಕ್ಕೆ ಸಂಬಂಧಪಟ್ಟಾಗಿ ಯೋಚನೆ ಮಾಡಬೇಕು ಹೊರತಾಗಿ ಜಾತಿ ಜಾತಿ ಅಂತ ಬಡಿದಾಡೋಕೆ ಹೋಗಬೇಡಿ ಎನ್ನುವಂಥ ಸಂದೇಶವನ್ನ ಸಿನಿಮಾ ಪ್ರತಿ ಹಂತದಲ್ಲೂ ಕೂಡ ಸಾರಿ ಸಾರಿ ಹೇಳುವಂಥ ಕೆಲಸವನ್ನ ಮಾಡ್ತಾ ಇದೆ. ಈ ಕಾರಣಕ್ಕಾಗಿ ಸಿನಿಮಾ ಇವತ್ತು ಬಹುದೊಡ್ಡ ಗೆಲುವನ್ನು ಸಾಧಿಸಿದೆ. ಜೊತೆಗೆ ಈ ಎಲ್ಲ ಕಾರಣಗಳಿಗಾಗಿ ಈ ಸಿನಿಮಾವನ್ನ ನಾವು ನೋಡಲೇಬೇಕಾಗತ್ತೆ. ಸಿನಿಮಾ ಮನರಂಜನೆಯ ಜೊತೆಗೆ ನಮಗೆ ಪಾಠವನ್ನ ಕಲಿಸಬೇಕಾಗತ್ತೆ, ನಮ್ಮಲ್ಲೊಂದು ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಇವತ್ತು ಕಾಟೇರ ಅಂಥದ್ದೊಂದು ಕೆಲಸವನ್ನ ಮಾಡ್ತಾ ಇದೆ. ಈ ಕಾರಣಕ್ಕಾಗಿ ನಮ್ಮ ಜನ ಆ ಸಿನಿಮಾವನ್ನ ಕೈ ಬಿಟ್ಟಿಲ್ಲ, ಆ ಸಿನಿಮಾಗೆ ದೊಡ್ಡ ಮಟ್ಟಿಗಿನ ಗೆಲುವನ್ನು ನೀಡಿದ್ದಾರೆ. ಈ ಸಿನಿಮಾದಿಂದಾಗಿ ಇನ್ನೊಂದಷ್ಟು ಹೊಸ ಹೊಸ ತಂಡಗಳಿಗೆ ಸ್ಫೂರ್ತಿ ಬರ್ತಾ ಇದೆ. ನಮ್ಮ ಮಣ್ಣಿನ ಕಥೆಯನ್ನ ಜನರ ಮುಂದೆ ಇಡಬೇಕು ಅಂತ ಹೇಳಿ, ಜೊತೆಗೆ ಜನ ಇತ್ತೀಚೆಗೆ ಥಿಯೇಟರ್ ಇಂದ ವಿಮುಖರಾಗ್ತಾ ಇದ್ರು, ದೂರ ಹೋಗ್ತಾ ಇದ್ರು. ಆದ್ರೆ ಕಾಟೇರ ಜನರನ್ನ ಮತ್ತೊಮ್ಮೆ ಥಿಯೇಟರ್ಗೆ ಸೆಳೆದು ತರ್ತಾ ಇದೆ. ಬಂಧುಗಳೇ, ನೀವೇನಂತೀರಿ? ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ. ವಿಡಿಯೋ ನೋಡಿದ್ದಕ್ಕಾಗಿ.